ಆಡಳಿತಕ್ಕೆ ಕೈ ಹಾಕಿತ್ತ ಅಮೆರಿಕ. ಪ್ರಧಾನಿ ಮೋದಿಗೆ ಫಂಡ್ ಮಾಡೋಕೆ ಬೈಡನ್ ವಿಪಕ್ಷಗಳಿಗೆ ಸಹಾಯ ಮಾಡಿದ್ರ. ಟ್ರಂಪ್ ಹಚ್ಚಿದ ಕಿಚ್ಚು ಎಂಥದ್ದು? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮೋದಿ ಸೋಲಿಸಲು ಸಂಚು ಮಾಡಿದ್ರ ಬೈಡೆನ್. ಅಮೆರಿಕ $21 ದಶಲಕ್ಷ ಮೇಲೆ ಡೌಟ್. ಮಾಜಿ ಅಧ್ಯಕ್ಷನ ವಿರುದ್ಧ ಹಾಲಿ ಟ್ರಂಪ್ ಚಾರ್ಜ್. ಅಮೆರಿಕ ಭಾರತದ ಸಂಬಂಧ ಹಿಂದೂ ನೆನೆಯದಲ್ಲ, ದಶಕಗಳ ಸ್ನೇಹವಿದೆ. ಅಮೆರಿಕ ತನ್ನ ಅನುಕೂಲಕ್ಕಾಗಿ ಸಾಕಷ್ಟು ದೇಶಗಳ ರಾಜಕೀಯದಲ್ಲಿ ತಲೆ ಹಾಕುವುದು ಹೊಸದೇನಲ್ಲ. 3 ದಿನಗಳ ಹಿಂದೆಯಷ್ಟೇ ಅಮೆರಿಕ ದಕ್ಷತಾ ಇಲಾಖೆಯ ಮುಖ್ಯಸ್ಥ ಎಲಾನ್ ಮಸ್ಕ್ ಜೋ ಬೈಡನ್ ಸರ್ಕಾರದ ವಿರುದ್ಧ ಆರೋಪವೊಂದನ್ನ ಮಾಡಿದ್ರು. ಹೌದು, ಆ ಆರೋಪ ಬೇರೇನೂ ಇಲ್ಲ. ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಸಂಚು ಮಾಡಿದ್ರು ಎಂಬ ಮಾಹಿತಿ ಹೊರಬಿದ್ದಿತ್ತು. ಅದರಲ್ಲಿ $21 ಮಿಲಿಯನ್ ಹಣವನ್ನ 2024ರ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಲಾಗಿತ್ತು ಎಂದು ಆರೋಪಿಸಲಾಗಿತ್ತು. ಇದೀಗ ಆ ಆರೋಪದ ಗಾಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುಪ್ಪ ಸುರಿದಿದ್ದಾರೆ. ಮಿಯಾಮಿಯಲ್ಲಿನ ಎಫ್ಐಐ ಪ್ರಿಯಾರಿಟಿ ಶೃಂಗಸಭೆ ಉದ್ದೇಶಿಸಿ ಮಾತನಾಡುವ ವೇಳೆ ಟ್ರಂಪ್ ಭಾರತದಲ್ಲಿ ಮತದಾನಕ್ಕಾಗಿ ಏಕೆ $21 ದಶಲಕ್ಷ ಹಣ ಖರ್ಚು ಮಾಡಬೇಕಾಗಿತ್ತು ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ಬೇರೆ ಯಾರನ್ನೋ ಆಯ್ಕೆ ಮಾಡಿಸೋಕೆ ಇವರು ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಕುಕ್ಕಿದ್ದಾರೆ ಟ್ರಂಪ್. But just some taking at random $2 million for sex change operations in Guatemala, $20 million for Sesame Street performances in Iraq. $20 million, that's a lot of money. You know, I know what it costs to do those things. You get a cast over for $50,000, give them a couple of bucks tip, that's it, not $20 million. $20 million, that's Gone with the Wind on steroids. $101 million for 29 diversity, equity, and inclusion contracts at the Department of Education. Wow. And we've canceled all of these, saved all of this money. USAID ನಿಧಿ ಹೆಸರಿನಲ್ಲಿ ಬೈಡನ್ ಸರ್ಕಾರ ಸ್ವೆಚ್ ಇಂದ ಭಾರತದ ಎಲೆಕ್ಷನ್ ನಲ್ಲಿ ಹಸ್ತಕ್ಷೇಪ ಅಮೆರಿಕ ಯತ್ನಿಸಿದ ಸಂಗತಿ ಬಯಲಾಗಿದೆ. ಸ್ವತಃ ಅಮೆರಿಕ ಅಧ್ಯಕ್ಷರೇ ಈ ರಹಸ್ಯವನ್ನ ಹೊರಗೆಡವಿದ್ದು ಬೈಡನ್ ಆಡಳಿತದ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅಮೆರಿಕಾಗೆ ತನ್ನ ತಾಳಕ್ಕೆ ತಕ್ಕ ಸರ್ಕಾರ ಅಧಿಕಾರಕ್ಕೆ ಬರಬೇಕಿತ್ತ. ಅದಕ್ಕಾಗಿ ಹೇಗೆ $21 ದಶಲಕ್ಷ ಹಣವನ್ನ ಭಾರತದಲ್ಲಿ ವ್ಯಯಿಸೋಕೆ ಮುಂದಾಗಿತ್ತ? ಇಂತಹ ಅನೇಕ ಪ್ರಶ್ನೆಗಳಿಗೆ ಸಿಗಬೇಕಾಗಿದೆ ಉತ್ತರ. ಪವನ್ ಕೆ, ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವಿಷ್ಟು ಆಡಳಿತಕ್ಕೆ ಕೈ ಹಾಕಿತ್ತ ಅಮೆರಿಕ. ಪ್ರಧಾನಿ ಮೋದಿಗೆ ಫಂಡ್ ಮಾಡೋಕೆ ಬೈಡನ್ ವಿಪಕ್ಷಗಳಿಗೆ ಸಹಾಯ ಮಾಡಿದ್ರ. ಟ್ರಂಪ್ ಹಚ್ಚಿದ ಕಿಚ್ಚು ಎಂಥದ್ದು? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮೋದಿ ಸೋಲಿಸಲು ಸಂಚು ಮಾಡಿದ್ರ ಬೈಡೆನ್. ಅಮೆರಿಕ $21 ದಶಲಕ್ಷ ಮೇಲೆ ಡೌಟ್. ಮಾಜಿ ಅಧ್ಯಕ್ಷನ ವಿರುದ್ಧ ಹಾಲಿ ಟ್ರಂಪ್ ಚಾರ್ಜ್. ಅಮೆರಿಕ ಭಾರತದ ಸಂಬಂಧ ಹಿಂದೂ ನೆನೆಯದಲ್ಲ, ದಶಕಗಳ ಸ್ನೇಹವಿದೆ. ಅಮೆರಿಕ ತನ್ನ ಅನುಕೂಲಕ್ಕಾಗಿ ಸಾಕಷ್ಟು ದೇಶಗಳ ರಾಜಕೀಯದಲ್ಲಿ ತಲೆ ಹಾಕುವುದು ಹೊಸದೇನಲ್ಲ. 3 ದಿನಗಳ ಹಿಂದೆಯಷ್ಟೇ ಅಮೆರಿಕ ದಕ್ಷತಾ ಇಲಾಖೆಯ ಮುಖ್ಯಸ್ಥ ಎಲಾನ್ ಮಸ್ಕ್ ಜೋ ಬೈಡನ್ ಸರ್ಕಾರದ ವಿರುದ್ಧ ಆರೋಪವೊಂದನ್ನ ಮಾಡಿದ್ರು. ಹೌದು, ಆ ಆರೋಪ ಬೇರೇನೂ ಇಲ್ಲ. ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಸಂಚು ಮಾಡಿದ್ರು ಎಂಬ ಮಾಹಿತಿ ಹೊರಬಿದ್ದಿತ್ತು. ಅದರಲ್ಲಿ $21 ಮಿಲಿಯನ್ ಹಣವನ್ನ 2024ರ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಲಾಗಿತ್ತು ಎಂದು ಆರೋಪಿಸಲಾಗಿತ್ತು. ಇದೀಗ ಆ ಆರೋಪದ ಗಾಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುಪ್ಪ ಸುರಿದಿದ್ದಾರೆ. ಮಿಯಾಮಿಯಲ್ಲಿನ ಎಫ್ಐಐ ಪ್ರಿಯಾರಿಟಿ ಶೃಂಗಸಭೆ ಉದ್ದೇಶಿಸಿ ಮಾತನಾಡುವ ವೇಳೆ ಟ್ರಂಪ್ ಭಾರತದಲ್ಲಿ ಮತದಾನಕ್ಕಾಗಿ ಏಕೆ $21 ದಶಲಕ್ಷ ಹಣ ಖರ್ಚು ಮಾಡಬೇಕಾಗಿತ್ತು ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ಬೇರೆ ಯಾರನ್ನೋ ಆಯ್ಕೆ ಮಾಡಿಸೋಕೆ ಇವರು ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಕುಕ್ಕಿದ್ದಾರೆ ಟ್ರಂಪ್. But just some taking at random $2 million for sex change operations in Guatemala, $20 million for Sesame Street performances in Iraq. $20 million, that's a lot of money. You know, I know what it costs to do those things. You get a cast over for $50,000, give them a couple of bucks tip, that's it, not $20 million.
20 million, that's gone with the wind on steroids. $101 million for 29 diversity, equity, and inclusion contracts at the Department of Education. Wow. And we've canceled all of these, saved all of this money. USAID ನಿಧಿ ಹೆಸರಿನಲ್ಲಿ ಬೈಡನ್ ಸರ್ಕಾರ ಸ್ವೆಚ್ ಇಂದ ಭಾರತದ ಎಲೆಕ್ಷನ್ ನಲ್ಲಿ ಹಸ್ತಕ್ಷೇಪ ಅಮೆರಿಕ ಯತ್ನಿಸಿದ ಸಂಗತಿ ಬಯಲಾಗಿದೆ. ಸ್ವತಃ ಅಮೆರಿಕ ಅಧ್ಯಕ್ಷರೇ ಈ ರಹಸ್ಯವನ್ನ ಹೊರಗೆಡವಿದ್ದು ಬೈಡನ್ ಆಡಳಿತದ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅಮೆರಿಕಾಗೆ ತನ್ನ ತಾಳಕ್ಕೆ ತಕ್ಕ ಸರ್ಕಾರ ಅಧಿಕಾರಕ್ಕೆ ಬರಬೇಕಿತ್ತ, ಅದಕ್ಕಾಗಿ ಹೇಗೆ 21 ದಶಲಕ್ಷ ಹಣವನ್ನ ಭಾರತದಲ್ಲಿ ವ್ಯಯಿಸೋಕೆ ಮುಂದಾಗಿತ್ತ? ಇಂತಹ ಅನೇಕ ಪ್ರಶ್ನೆಗಳಿಗೆ ಸಿಗಬೇಕಾಗಿದೆ ಉತ್ತರ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವಿಷ್ಟು ಆಡಳಿತಕ್ಕೆ ಕೈ ಹಾಕಿತ್ತ ಅಮೆರಿಕ. ಪ್ರಧಾನಿ ಮೋದಿಗೆ ಫಂಡ್ ಮಾಡೋಕೆ ಬೈಡನ್ ವಿಪಕ್ಷಗಳಿಗೆ ಸಹಾಯ ಮಾಡಿದ್ರ. ಟ್ರಂಪ್ ಹಚ್ಚಿದ ಕಿಚ್ಚು ಎಂಥದ್ದು? ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಮೋದಿ ಸೋಲಿಸಲು ಸಂಚು ಮಾಡಿದ್ರ ಬೈಡೆನ್. ಅಮೆರಿಕ 21 ದಶಲಕ್ಷ ಡಾಲರ್ ಮೇಲೆ ಡೌಟ್. ಮಾಜಿ ಅಧ್ಯಕ್ಷನ ವಿರುದ್ಧ ಹಾಲಿ ಟ್ರಂಪ್ ಚಾರ್ಜ್. ಅಮೆರಿಕ ಭಾರತದ ಸಂಬಂಧ ಹಿಂದೂ ನೆನೆಯದಲ್ಲ, ದಶಕಗಳ ಸ್ನೇಹವಿದೆ. ಅಮೆರಿಕ ತನ್ನ ಅನುಕೂಲಕ್ಕಾಗಿ ಸಾಕಷ್ಟು ದೇಶಗಳ ರಾಜಕೀಯದಲ್ಲಿ ತಲೆ ಹಾಕುವುದು ಹೊಸದೇನಲ್ಲ. 3 ದಿನಗಳ ಹಿಂದೆಯಷ್ಟೇ ಅಮೆರಿಕ ದಕ್ಷತಾ ಇಲಾಖೆಯ ಮುಖ್ಯಸ್ಥ ಎಲಾನ್ ಮಸ್ಕ್ ಜೋ ಬೈಡನ್ ಸರ್ಕಾರದ ವಿರುದ್ಧ ಆರೋಪವೊಂದನ್ನ ಮಾಡಿದ್ರು. ಹೌದು, ಆ ಆರೋಪ ಬೇರೇನೂ ಇಲ್ಲ, ಪ್ರಧಾನಿ ಮೋದಿಯನ್ನ ಸೋಲಿಸಲು ಅಮೆರಿಕ ಮಾಜಿ ಅಧ್ಯಕ್ಷ ಜೋ ಬೈಡನ್ ಸಂಚು ಮಾಡಿದ್ರು ಎಂಬ ಮಾಹಿತಿ ಹೊರಬಿದ್ದಿತ್ತು. ಅದರಲ್ಲಿ $21 ಮಿಲಿಯನ್ ಹಣವನ್ನ 2024ರ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಲಾಗಿತ್ತು ಎಂದು ಆರೋಪಿಸಲಾಗಿತ್ತು. ಇದೀಗ ಆ ಆರೋಪದ ಗಾಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುಪ್ಪ ಸುರಿದಿದ್ದಾರೆ. ಮಿಯಾಮಿಯಲ್ಲಿನ ಎಫ್ಐಐ ಪ್ರಿಯಾರಿಟಿ ಶೃಂಗಸಭೆ ಉದ್ದೇಶಿಸಿ ಮಾತನಾಡುವ ವೇಳೆ ಟ್ರಂಪ್ ಭಾರತದಲ್ಲಿ ಮತದಾನಕ್ಕಾಗಿ ಏಕೆ $21 ದಶಲಕ್ಷ ಹಣ ಖರ್ಚು ಮಾಡಬೇಕಾಗಿತ್ತು ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ಬೇರೆ ಯಾರನ್ನೋ ಆಯ್ಕೆ ಮಾಡಿಸೋಕೆ ಇವರು ಪ್ರಯತ್ನ ನಡೆಸಿದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಕುಕ್ಕಿದ್ದಾರೆ ಟ್ರಂಪ್. But just some taking at random, $2 million for sex change operations in Guatemala, $20 million for Sesame Street performances in Iraq. 20 million, that's a lot of money. You know, I know what it costs to do those things. You get a cast over for 50,000, give them a couple of bucks tip, that's it, not 20 million. 20 million, that's gone with the wind on steroids. $101 million for 29 diversity, equity, and inclusion contracts at the Department of Education. Wow. And we've canceled all of these, saved all of this money. USAID ನಿಧಿ ಹೆಸರಿನಲ್ಲಿ ಬೈಡನ್ ಸರ್ಕಾರ ಸ್ವೆಚ್ ಇಂದ ಭಾರತದ ಎಲೆಕ್ಷನ್ ನಲ್ಲಿ ಹಸ್ತಕ್ಷೇಪ ಅಮೆರಿಕ ಯತ್ನಿಸಿದ ಸಂಗತಿ ಬಯಲಾಗಿದೆ. ಸ್ವತಃ ಅಮೆರಿಕ ಅಧ್ಯಕ್ಷರೇ ಈ ರಹಸ್ಯವನ್ನ ಹೊರಗೆಡವಿದ್ದು ಬೈಡನ್ ಆಡಳಿತದ ಕಳ್ಳಾಟವನ್ನ ಬಯಲು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಅಮೆರಿಕಾಗೆ ತನ್ನ ತಾಳಕ್ಕೆ ತಕ್ಕ ಸರ್ಕಾರ ಅಧಿಕಾರಕ್ಕೆ ಬರಬೇಕಿತ್ತ, ಅದಕ್ಕಾಗಿ ಹೇಗೆ 21 ದಶಲಕ್ಷ ಹಣವನ್ನ ಭಾರತದಲ್ಲಿ ವ್ಯಯಿಸೋಕೆ ಮುಂದಾಗಿತ್ತ? ಇಂತಹ ಅನೇಕ ಪ್ರಶ್ನೆಗಳಿಗೆ ಸಿಗಬೇಕಾಗಿದೆ ಉತ್ತರ. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇವಿಷ್ಟು